ಬರಿತಾ ಇದ್ದೆ, ಆದರೆ ಈಗ ತೋರಿಸೋದಕ್ಕೆ ನಾಚಿಕೆ ಪಟ್ಕೊಂಡು ಯಾರಿಗೂ ತೋರಿಸ್ತಾ ಇರಲಿಲ್ಲ. ಬೀರುನಲ್ಲಿ ಮುಚ್ಚಿಡ್ತಾ ಇದ್ವಿ, ಅರ್ಧಾಗ್ತಾ ಇದ್ವಿ. ಹೆಣ್ಣು ಮಕ್ಳಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ ಅವಾಗ. ಆಮೇಲೆ ನಾನು ಲಂಡನ್ನಲ್ಲಿ ಒಬ್ಬಳೇ ಕೂತ್ಕೊಂಡು ಬರೆದೆ ಬಾಲ್ಯ ಕಥನವನ್ನ. ಅದನ್ನು ತಂದು ನನ್ನ ತಮ್ಮನಿಗೆ ತೋರಿಸಿದೆ. ನೋಡು, ಈ ರೀತಿ ನಾನೊಂದು ಬಾಲ್ಯ ಕಥನ ಬರೆದಿದ್ದೀನಿ ಅಂತ. ಅವರು ಇದು ತುಂಬ ಪ್ರಕಟಪಡಿಸೋಕ್ಕೆ ತುಂಬ ಅರ್ಹವಾಗಿದೆ ಅಂತ ಹೇಳಿ ಅವರದೇ ಅಭಿವ್ಯಕ್ತಿ ಪ್ರಕಾಶನದಲ್ಲಿ ಪ್ರಕಟಿಸಿದರು. ಅದಕ್ಕೆ ಸಾಹಿತ್ಯ ಪರಿಷತ್ತಿಂದ ಪ್ರಶಸ್ತಿ ಕೂಡ ಬಂತು ಆ ಪುಸ್ತಕಕ್ಕೆ. ಅದೇ ರೀತಿ ಆ ನಂತರ ನನಗೆ ಆತ್ಮವಿಶ್ವಾಸ ಮೂಡಿತು. ನಾನು ಬರೀಬಹುದು, ನನಗೂ ನನ್ನ ಬರಹಕ್ಕೂ ಒಂದು ಅರ್ಹತೆ ಇದೆ, ಬರೀಬಹುದು ಅಂತ ನನಗೆ ಒಂದು ಆತ್ಮವಿಶ್ವಾಸ ಮೂಡಿ ಬರಿತಾ ಹೋದೆ. ಆ ನಂತರ ಪೂರ್ವಿಕರು ಅಂತ ಬರೆದೆ. ಆಮೇಲೆ ಕಾದಿರುಗಳು ಅಂತ, ಅನುಗತ, ದರೆಯಂಚಿನ ಮರ, ಅನೇಕ ಪುಸ್ತಕಗಳು, ಅಂದರೆ 10 ಪುಸ್ತಕಗಳನ್ನು ಬರೆದೆ. ಕವನ ಸಂಕಲನಗಳು 7, ಪ್ರವಾಸ ಕಥನ, ಬಾಲ್ಯ ಕಥನ, ಮತ್ತು ಬಾಲ್ಯ ಕಥನ, ಹಳ್ಳಿಯ ಕಥನಗಳನ್ನು ಬರೆದೆ. ಅದು ಹೇಗೆ ಅಂದರೆ ನಮ್ಮ ಅನುಭವ, ಯಾರೂ ಬುದ್ಧಿವಂತರಲ್ಲ, ಅನುಭವಗಳು ನಮಗೆ ಪಾಠವನ್ನು ಕಲಿಸ್ತವೆ. ನಮ್ಮ ಗ್ರಾಮ ಜೀವನ, ಈ ನನ್ನ ಎಲ್ಲ ಪುಸ್ತಕದಲ್ಲೂ ನಮ್ಮ ಕದಬಹಳ್ಳಿ ಶಾಲೆ ಇದೆ, ನಮ್ಮ ಕದಬಳ್ಳಿ ಮಣ್ಣಿದೆ, ನಮ್ಮ ನಾಗತಿಹಳ್ಳಿ ಮಣ್ಣಿದೆ. ಅನುಭವದಲ್ಲಿ ಈ ನಮ್ಮ ಮಣ್ಣು ಆಸುವಕ್ಕಾಗಿದೆ. ನನ್ನ ಮೊದಲನೇ ಪುಸ್ತಕದಲ್ಲಂತೂ ತುಂಬ ನಮ್ಮ ಶಾಲೆ, ನಮ್ಮ ಹಳ್ಳಿಯ ಜೀವನ ತುಂಬ ಅದರ ಬಗ್ಗೆನೇ ಬರ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಮೊದಲನೇ ಪ್ರಶಸ್ತಿ ಬಂದದ್ದು. ಆನಂತರ ಪೂರ್ವಿಕರು ಬರೆದೆ. ನಮ್ಮ ಕದಬಳ್ಳಿ, ಯವ್ವೇರಳ್ಳಿ, ಪ್ರತಿಯೊಂದು ಬಿದ್ರಿಕೆರೆ ಎಲ್ಲ ಊರುಗಳು ಅದರಲ್ಲಿ ಇದ್ದಾವೆ, ನನಗೆ ನೆನಪಿನಲ್ಲಿ ಉಳಿದಿದೆ. ಅದೆಲ್ಲ ಉಳಿದು ಅದನ್ನು ಬರಿತಾ ಹೋದೆ. ಅದು ಪುಸ್ತಕಗಳಾದವು. ಹಾಗಾಗಿ ನಾನು ಆ ಕತೆ ಬರೆಯೋದ್ರಲ್ಲಿ ಆಸಕ್ತಿ ಮೂಡಿದ್ದು ಈ ರೀತಿ. ಯಾಕೆಂದರೆ ಯಾರೂ ಬುದ್ಧಿವಂತರಲ್ಲ, ಯಾರೂ ಓದಿದವರೆಲ್ಲ. ಓದು ಅನ್ನೋದು ಒಂದು ಯಾರಿಗೂ ವಯಸ್ಸಿನ ಮೂಲಕ ಬರೋದಲ್ಲ, ಮತ್ತೆ ಬರವಣಿಗೆ ಕೂಡ ಪದವಿಯ ಮೂಲಕ ಬರೋದಲ್ಲ, ಅದು ಅನುಭವಗಳ ಪಾಠ. ಏಕೆಂದರೆ ಸರ್ವಜ್ಞನ ಒಂದು ಪದ ನಿಮಗೆ ನೆನಪಿರ್ಬೋದು. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳ ಒಂದೊಂದು ಪದದಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಈ ಅನುಭವದಿಂದಲೇ ಎಲ್ಲವನ್ನು ನಾವು ಮುಂದೆ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ನಾನು ಹಳ್ಳಿಯ ಜೀವನದ ಅನುಭವಗಳನ್ನು ಪಡ್ಕೊಂಡೆ. ಈಗ ಒಂದು ಚೌಳೆ ಮಣ್ಣು ಅಂತ ಒಂದು ಪುಸ್ತಕಕ್ಕೆ ನಾನು ಹೆಸರನ್ನು ಇಟ್ಟಿದ್ದೀನಿ. ಅದು ಕೂಡ ನನ್ನ ಚಿಕ್ಕ ಬಾಲ್ಯದಲ್ಲಿ, ನಿಮಗೆ ಗೊತ್ತಿಲ್ಲ, ಸೋಪುಗಳಿಲ್ಲ ನಮಗೆ. ನಮ್ಮ ತಂದೆ ಅರ್ಧ ಬಾರು ಒಂದು ಸೋಪು ಅಂತ ತರ್ತಿದ್ರು. ಆಗಿನ ಕಾಲದಲ್ಲಿ ಈ ನಂದಿ ಬಾರು ಮತ್ತೆ ಮೈಸೂರು ಬಾರು ಅಂತ 2 ಸೋಪು ಬರ್ತಾ ಇತ್ತು. ಅದರಲ್ಲಿ ಅರ್ಧ ಬಾರು ಸೋಪ್ ಕೊಟ್ರೆ 2 ಗೀರು ಸೋಪನ್ನ ಕಟ್ ಮಾಡಿ ಕೊಡ್ತಾ ಇದ್ರು. ಅದನ್ನ ಮೇಸ್ಟ್ರುಗಳೆಲ್ಲ ಬಿಳಿ ಬಟ್ಟೆ ಹಾಕೋತಿದ್ರಲ್ಲ, ಅವ್ರಿಗೆ ಹಚ್ಬೇಕಾಗಿತ್ತು ಆ ಸೋಪನ್ ಬಟ್ಟೆಗೆ. ಅದು ಒಂದು 2-3 ಬಟ್ಟೆಗೆ ಹಚ್ಬಿಟ್ರೆ ಉಂಡೆ ಆಗೋಗ್ತಿತ್ತು. ಇನ್ನು ಹೆಣ್ಣು ಮಕ್ಕಳ ಬಟ್ಟೆಗೆಲ್ಲ ಚೌಳು ಮಣ್ಣು ಅಂತ, ಆ ಚೌಳು ಮಣ್ಣನ್ನ ಉದುರಿಸಿ ನೆನೆಸಿ ಕೆರೆಗಳಲ್ಲಿ ಎತ್ತಿ ಹೋಗದು ಅದನ್ನು ಜಾಲಿಸಿ ತರಬೇಕಾಗಿತ್ತು. ಅದು ಬಟ್ಟೆ ಕೊಳೆ ಹೋಗ್ತಾ ಇತ್ತು. ಆದರೆ ವಿಧಿ ಇರಲಿಲ್ಲ, ಆಗಿನ ಕಾಲದ ಸಮಸ್ಯೆ ಹಂಗಿತ್ತು. ಮಣ್ಣು ಅನ್ನೋದು ಹೇಗೆ ಅಂದರೆ, ನಮಗೆ ಮಣ್ಣಿಗೂ ನಮಗೂ ನಿಕಟವಾದ ಸಂಬಂಧ. ಮಣ್ಣಿನಲ್ಲಿ ಬೆಳೆಯನ್ನು ಬೆಳಿತೀವಿ, ಮಣ್ಣಿನಲ್ಲಿ ಜಲವನ್ನು ತೆಗಿತೀವಿ, ಮಣ್ಣಿನಲ್ಲಿ ಖನಿಜ ಸಂಪತ್ತು, ಉದ್ಯೋಗ ಮಾಡಲಿಕ್ಕೆ ಎಲ್ಲರೂ ಇಟ್ಟಿಗೆ, ಮಣ್ಣು, ಯಾವುದನ್ನು ತಗೊಳ್ಳಿ, ಜಲ್ಲಿ ಯಾವುದು ತಗೊಂಡ್ರು ಮಣ್ಣು. ಮತ್ತೆ ನಾವು ಮಣ್ಣಿನ ಮೇಲೆ ಮನೆ ಕಟ್ತೀವಿ, ನಂತರ ಸತ್ತ ನಂತರ ಕೂಡ ಮಣ್ಣಿಗೆ ಹೋಗ್ತೀವಿ. ಆದರೆ ಈ ಚೌಳು ಮಣ್ಣು ಅನ್ನೋದು ಭೂಮಿಗೆ ತಕ್ಕ ಆಚೆಗೆ ಸಿಗುತ್ತೆ. ಆ ಮಣ್ಣು ಬೇಕಾಗಿಲ್ಲ ಅದಕ್ಕೆ. ಅದು ಉಪ್ಪು ಮಣ್ಣು, ಅದರಲ್ಲಿ ಸತ್ವ ಇರಲ್ಲ. ಆಗಿನ ಕಾಲದಲ್ಲಿ ಆ ಸತ್ವ ಇಲ್ಲದ ಮಣ್ಣನ್ನು ಕೂಡ ನಮ್ಮ ಹಿರಿಯರು ಬಳಸ್ಕೊತಾ ಇದ್ರು, ಬಟ್ಟೆ ತೊಳೆಯೋಕ್ಕೆ ಬಳಸ್ಕೊತಾ ಇದ್ರು. ಅದು ಒಂದು ಈ ಕೂಚಳ್ಳಿನ ತೊರೆಯ ಮೇಲ್ಭಾಗದಲ್ಲಿ ಅದು ಹೇಳ್ತಾ ಇತ್ತು ಚೌಳು ಮಣ್ಣು ಅನ್ನೋದು. ಅದನ್ನ ಎತ್ತಕ್ಕೆ ನಮ್ಮ ಅಜ್ಜಿದಿರು ಅತ್ತೆದಿರೆಲ್ಲ ಬೆಳಗಿನ ಜಾವನೆ ಹೋಗ್ತಾ ಇದ್ರು. ತಿಂಗಳಾನುಗಟ್ಲೆ, ಒಂದು ವರ್ಷಾನುಗಟ್ಲೆ ಅದನ್ನ ಕೂಡಿಟ್ಕೊಂಡು ಬಟ್ಟೆ ತೊಳಿತಾ ಇದ್ರು. ಅಂತ ಒಂದು ಅನುಭವ ನನಗೆ, ಚೌಳು ಮಣ್ಣು ಅನ್ನೋದು ಒಂದು ಸಣ್ಣ ಅನುಭವ ಕೂಡ ನನಗೆ ಇದ್ರ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತು. ಚೌಳು ಮಣ್ಣು ಅಂತ ಈಗ ಒಂದು ಪುಸ್ತಕ ಇನ್ನೂ ಪ್ರಕಟ ಆಗಿಲ್ಲ, ಅದು ಬರಿತಾ ಇದ್ದೀನಿ. ಹಾಗಾಗಿ ನಮ್ಮ ಅನುಭವಗಳು ಈ ರೀತಿ ಕಷ್ಟದ ಜೀವನ, ಹಳ್ಳಿಯ ಗ್ರಾಮೀಣ ಬದುಕನ್ನು ನೋಡ್ತಾ ಬೆಳೆಸ್ತಾ ಬಂದು ಈ ರೀತಿ ಕಥೆಗಳು, ಕವನಗಳಾದವು. ನೀವು ಪ್ರೀತಿಯ ವಿದ್ಯಾರ್ಥಿಗಳು ಬರೀರಿ. ಮತ್ತು ಕನ್ನಡಕ್ಕೆ ಯಾವಾಗಲೂ ಕನ್ನಡ ಭಾಷೆಯನ್ನು,
ಕನ್ನಡ ಭಾಷೆ ಅನ್ನೋದು ತಾಯಿ ಇದ್ದ ಹಾಗೆ. ನಾವು ಕನ್ನಡವನ್ನು ಅಲ್ಲಗಳಿದ್ರೆ ಬೇರೆಯವರು ಅಲ್ಲಗಳೆಯೋದ್ರಲ್ಲಿ ಯಾವುದೇ ಇದಿಲ್ಲ. ನಾವು ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಕನ್ನಡವನ್ನು ಬರೀರಿ, ಕನ್ನಡವನ್ನು ಓದಿ, ಎಲ್ಲ ಭಾಷೆಗಳ ಜೊತೆಗೆ ಕನ್ನಡಕ್ಕೆ ಆದ್ಯತೆ ಕೊಡಿ. ಯಾಕೆಂದರೆ ನಮ್ಮ ತಾಯಿಯನ್ನು ನಾವು ಅಲ್ಲಗಳಿಬಾರದು. ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ ಕೀರ್ತಿ ತನ್ನಿ, ಒಳ್ಳೆಯ ಮಕ್ಕಳಾಗಿ. ಇಂಥ ಶಿಕ್ಷಕರ ಕೆಳಗಡೆ ನೀವು ಬೆಳೀತಾ ಇದ್ದೀರಿ, ಓದ್ತಾ ಇದ್ದೀರಿ, ವಿದ್ಯಾರ್ಚನೆ ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ನೀವು ಯಾರು ತಪ್ಪು ದಾರಿನಲ್ಲಿ ಹೋಗಲ್ಲ ಅಂತ ನನ್ನ ಭಾವನೆ.